ನಂದು ಫೋನ್ ಸಂವಾದ ಮುಗಿಯೋದ್ರೊಳಗೆ ಊಟ ಮಾಡಿ ಮೆಡಿಸಿನ್ ತಗೋ, ಗೊತ್ತಾಯ್ತಾ? ಹಾ ಹೇಳಿ. ಹಲೋ, ಯಾರು? ನಾನು ಜಾನ್ವಿ ಮಾತಾಡ್ತಾ ಇದ್ದೀನಿ. ಜಾನ್ವಿ? ಯಾರು? ಅಂಕಲ್, ನಾನು ನಿಮ್ ಫ್ರೆಂಡ್ ಧರ್ಮೇಂದ್ರ ಅವ್ರ ಮಗಳು ಜಾನ್ವಿ ಮಾತಾಡ್ತಿರೋದು. ಓಹೋ, ನಮ್ ಧರ್ಮೇಂದ್ರ ಮಗಳು ಜಾನ್ವಿನಾ? ಹಾ. ಹಾ ಹೇಳಮ್ಮ, ನಿಮ್ಮಪ್ಪ ಹೇಗಿದ್ದಾನೆ? ಆರಾಮಿದ್ದಾನ? ಅವ್ನು ಫೋನು ಮಾಡ್ತಾ ಇಲ್ಲ, ಸಿಗ್ತಾನೂ ಇಲ್ಲ, ಎಲ್ಲೋದ ಅವನು? ಏನ್ ಸಮಾಚಾರ? ಅಂದ್ರೆ ಡ್ಯಾಡ್ ಅಲ್ಲಿಗೂ ಬರ್ಲಿಲ್ವಾ? ಅಂದ್ರೆ ಧರ್ಮೇಂದ್ರ ಮನೇಲಿ ಇಲ್ವಾ? ಎಲ್ಲಿ ಹೋಗಿದ್ದಾನ ಅವನು? ಅದು ಅಂಕಲ್, ಡ್ಯಾಡ್ ನನ್ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಅವನು ಹಾಗೆಲ್ಲ ಮಾಡೋನಲ್ವಲ್ಲ, ಹಾಗೆ ಮಾಡೋಕ್ ಸಾಧ್ಯನೂ ಇಲ್ಲ. ಅಂಕಲ್, ನಾನು ಹೇಳ್ತಾ ಇರೋದು ನಿಜ. ಡ್ಯಾಡ್ ಇಲ್ಲಿ ನಮ್ಮನೆಯವ್ರಿಗೆ ಯಾರಿಗೂ ಏನೋ ಹೇಳ್ದೆ ಮನೆ ಬಿಟ್ಟು ಹೋಗಿದ್ದಾರೆ. ನೋಡಮ್ಮ, ನಾನು ಸ್ವಲ್ಪ ದಿವಸದಿಂದ ಊರಲ್ಲಿ ಇರಲಿಲ್ಲ, ನನ್ನ ಮಗನೂ ಕೂಡ ಮನೆಯಲ್ಲಿ ಇರಲಿಲ್ಲ. ನಾನು ಈಗ ತಾನೇ ಒಂದು 3-4 ದಿವಸದ ಹಿಂದೆ ಬಂದೆ ನಾನು. ಏನಾಯಿತು ಅವ್ನು ಬೇಜಾರಾಗುವಂಥದ್ದು? ಅದು ಡ್ಯಾಡ್ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ನನ್ನನ್ನ ಯಾರು ಹುಡುಕ್ಬೇಡಿ ಅಂತ ಒಂದು ಲೆಟರ್ ಬರ್ದಿಟ್ಟು ಮನೆ ಬಿಟ್ಟು ಹೊರಟೋಗಿದ್ದಾರೆ ಅಂಕಲ್. ನೋಡಮ್ಮ, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾನೆ ಅಂದಮೇಲೆ ಅವನು ತುಂಬ ಬೇಜಾರಾಗಿದೆ. ಅವನಿಗೆ ಈ ವಯಸ್ಸಿನಲ್ಲಿ ಬೇಜಾರಾಗುವಂಥದ್ದು ಮನೇಲಿ ಯಾರೋ ನಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ, ಅದಕ್ಕೆ ಅವನು ಹಂಗೆ ಮಾಡಿದ್ದಾನೆ. ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂಕಲ್, ಎಲ್ಲಿ ಹುಡುಕ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ನಾನು ನಂಗೆ ಗೊತ್ತಿರೋರು ಎಲ್ರಿಗೂ ಕಾಲ್ ಮಾಡಿದೆ, ಆದ್ರೆ ಡ್ಯಾಡ್ ಎಲ್ಲೂ ಸಿಗ್ತಿಲ್ಲ. ನಿನ್ ಬಿಟ್ಟೆಲ್ಲಮ್ಮ ಹೋಗ್ತಾನೆ, ಯೋಚನೆ ಮಾಡಬೇಡ, ಬಂದೇ ಬರ್ತಾನೆ. ಸರಿ ಅಂಕಲ್. ನಿಮ್ಮಪ್ಪ ಫೋನ್ ಮಾಡಿದ್ರೆ ಅಥವಾ ಎಲ್ಲಿದ್ದಾನೆ ಅಂತ ಗೊತ್ತಾದರೆ ತಕ್ಷಣ ನಾನು ತಿಳಿಸ್ತೀನಿ, ಯೋಚನೆ ಮಾಡಬೇಡ. ಆಯ್ತು ಅಂಕಲ್, ಥ್ಯಾಂಕ್ ಯು. ಓಕೆಮ್ಮ. ಸರ್, ಥ್ಯಾಂಕ್ ಯು ಸರ್. ಡೋಂಟ್ ವರಿ, ಹೋಗಿ ಊಟ ಮಾಡೋ. ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಿ ಮೇಡಮ್? ನೀವು ಹೂ ಅನ್ನಿ, ಈಗಲೇ ಮುಗಿಸ್ಬಿಡ್ತೀನಿ. ಸರಿ ಆಯ್ತು, ಅವಳು ಬರ್ತಿದ್ದಂಗೆ ಟೀಗೆ ನಿದ್ದೆ ಮಾತ್ರ ಹಾಕು. ಪ್ರಜ್ಞೆ ತಪ್ತಿದ್ದಂಗೆ ಅವಳನ್ನ ಸಾಯಿಸ್ಬಿಡೋಣ. ಸರಿ ಮೇಡಮ್. ಅವಳು ಇನ್ನೂ ಬಂದಿಲ್ಲ, ಹೋಗಿ ನೋಡೋಕು. ಸರಿ ಮೇಡಮ್. ಮೇಡಮ್, ಅವಳು ಇಲ್ಲ, ಅಲ್ಲಿ ತಪ್ಸ್ಕೊಂಡ್ಬಿಟ್ಟವಳೆ. ಏನು ತಪ್ಪಿಸ್ಕೊಂಡ್ಲಾ? ಹೌದು ಮೇಡಮ್. ಮೇಡಮ್, ಓಡಾಗ್ತಾ ಇದ್ದಾಳೆ ಅವಳು. ಏಯ್ ಬಾ.